ನಮಸ್ಕಾರ ಸ್ನೇಹಿತರೆ. 10 ಮದ್ವೆ ಮಾಡ್ಬೋದು, ಆದ್ರೆ ಮನೆ ಕಟ್ಟೋಕ್ಕಾಗಲ್ಲ ಅನ್ನೋ ಮಾತು ಕೇಳ್ತಿರ್ತೀರಾ. ಮನೆ ಕಟ್ಟೋಕೆ ಶುರು ಮಾಡಿದ್ರೆ ಕೈಲಿ ಎಷ್ಟು ದುಡ್ಡಿದ್ರೂ ಸಾಲಲ್ಲ. ಇನ್ನೂ ಬೇಕು ಅಂತ ಖರ್ಚು ಮಾಡಿಸ್ಕೊಳ್ಳುತ್ತೆ ಅಂತಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ ಮನೆ ಕಟ್ಟೋವಾಗ ಮಾಡೋ ಸಣ್ಣ ಸಣ್ಣ ಮಿಸ್ಟೇಕ್ಸ್ ನಿಂದ ಮನೆ ದುಬಾರಿಯಾಗಿರುತ್ತೆ. ಲೈಫ್ ಟೈಮ್ ಸೇವಿಂಗ್ಸ್ ಹಾಕಿ ಮನೆ ಶುರು ಮಾಡಿರ್ತೀವಿ. ಆದ್ರೆ ಸಣ್ಣ ತಪ್ಪುಗಳಿಂದ ಮುಂದೆ ಲಕ್ಷಾಂತರ ರೂಪಾಯಿ ಖರ್ಚಲ್ಲಿ ರಿಪೇರಿ ಮಾಡಿಸೋ ಪರಿಸ್ಥಿತಿ ಬರ್ಬೋದು. ಪದೇ ರಿನೋವೇಷನ್ ಮಾಡಿಸ್ಬೇಕಾಗ್ಬೋದು. ಸೊ ಈ ವಿಡಿಯೋದಲ್ಲಿ ಮನೆ ಕಟ್ಟೋವಾಗ ನಾವು ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಏನು, ಯಾವೆಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೋಬೇಕು, ಯಾವ ರೀತಿ ಖರ್ಚು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. mastmaga.comಗೆ ಸ್ವಾಗತ. ಮಣ್ಣು ಪರೀಕ್ಷೆ ಮಾಡ್ಸದೇ ಇರೋದು. ಹೌದು ಸ್ನೇಹಿತರೆ, ಇದು ಸಾಮಾನ್ಯವಾಗಿ ಎಲ್ರೂ ಮಾಡೋ ದೊಡ್ಡ ತಪ್ಪು. ಭಾರತದಲ್ಲಿ 90% ಜನ ಮನೆ ಕಟ್ಟೋಕೆ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡೋದು ನೆಗ್ಲೆಕ್ಟ್ ಮಾಡ್ತಾರೆ. ಕೇವಲ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟೋರು, ಅಪಾರ್ಟ್ಮೆಂಟ್ ಕಟ್ಟೋರು ಮಾತ್ರ ಸಾಯಿಲ್ ಟೆಸ್ಟ್ ಮಾಡಿಸ್ತಾರೆ. ಆದ್ರೆ ಸ್ನೇಹಿತರೆ, ಕೃಷಿಲಿ ಮಣ್ಣಿನ ಪರೀಕ್ಷೆ ಮಾಡಿಸೋದು ಹೇಗೆ ಇಂಪಾರ್ಟೆಂಟೋ ಹಾಗೆ ಕಟ್ಟಡ ನಿರ್ಮಾಣದ ವೇಳೆ ಕೂಡ ಈ ಟೆಸ್ಟ್ ಅನಿವಾರ್ಯ. ಇದನ್ನ ಜಿಯೋಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಅಂತ ಕೂಡ ಕರೀತಾರೆ. ಈ ಪರೀಕ್ಷೆ ಮಾಡಿಸಿದಾಗ ನೀವು ಮನೆ ಕಟ್ತಿರೋ ಜಾಗ ಹೇಗಿದೆ, ನಿಮ್ಮ ಅಡಿಪಾಯ ಎಂಥ ಜಾಗದಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮಣ್ಣು ಮರಳಾಗಿದ್ಯಾ, ಸಿಲ್ಟ್ ಮಣ್ಣಾ ಅಥವಾ ಕ್ಲೇನಾ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಮರಳು ಮಣ್ಣಿದ್ರೆ ನಿಮ್ಗೆ ಗೊತ್ತಿರೋವಂತೆ ಪಕ್ಕದಲ್ಲೇ ಯಾವ್ದಾದ್ರೂ ಚರಂಡಿ ಇದ್ರೆ ಅಡಿಪಾಯಕ್ಕೆ ನೀರು ಬಸಿಯುತ್ತೆ. ಕ್ಲೇ ಮಣ್ಣು ಇದ್ರೆ ನೀರು ಜಾಸ್ತಿ ಹಿಡಿದುಕೊಳ್ಳುತ್ತೆ. ಮಳೆ ಇದ್ದಾಗ ಎಕ್ಸ್ಪ್ಯಾಂಡ್ ಆಗಿ ಒಣಗಿದಾಗ ಕುಗ್ಗುತ್ತೆ. ಮುಂದೆ ಇದು ಗೋಡೆಗಳಲ್ಲಿ ಕ್ರ್ಯಾಕ್ ಬರೋಕೆ ಕಾರಣ ಆಗ್ಬೋದು. ಹೀಗಾಗಿ ಅಡಿಪಾಯಕ್ಕೆ ರಾಕ್ ಸಾಯಿಲ್ ನಂಥ ಗಟ್ಟಿ ಮಣ್ಣು ಬೇಕು. ಜೊತೆಗೆ ಸಾಯಿಲ್ ಟೆಸ್ಟ್ನಿಂದ ಗಟ್ಟಿ ಮಣ್ಣಿದ್ರೂ ಎಷ್ಟು ಪದರದವರೆಗೆ ಇದೆ, ಅಂತರ್ಜಲ ಮಟ್ಟ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಕೇವಲ 1-2 ಅಡಿ ಗಟ್ಟಿ ಮಣ್ಣಿದ್ದು ನಂತರ ದುರ್ಬಲ ಪದರ ಇದ್ರೆ ಅದೂ ಕೂಡ ಮುಂದೆ ಪ್ರಾಬ್ಲಮ್ ಆಗ್ಬೋದು. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಯಿಲ್ ಟೆಸ್ಟ್ನಿಂದ ಮಣ್ಣಿನ ಸ್ಟ್ರೆಂತ್ ಅಥವಾ ಲೋಡ್ ಬೇರಿಂಗ್ ಕೆಪಾಸಿಟಿ ಅಂದ್ರೆ ಎಷ್ಟರ ಮಟ್ಟಿಗಿನ ಒತ್ತಡ ತಾಳಿಕೊಳ್ಬೋದು ಅನ್ನೋ ಸಾಮರ್ಥ್ಯ ಗೊತ್ತಾಗತ್ತೆ. ಸಾಯಿಲ್ ಟೆಸ್ಟ್ನಲ್ಲಿ ವೀಕ್ ಮಣ್ಣಿದೆ ಅಂತ ಗೊತ್ತಾದ್ರೆ ಇಂಜಿನಿಯರ್ಗಳು ಅದಕ್ಕೆ ತಕ್ಕಂತೆ ಫೌಂಡೇಶನ್ ಅಲ್ಲಿ ಬದಲಾವಣೆ ಮಾಡ್ತಾರೆ. ಹೀಗಾಗಿ ಸಾಯಿಲ್ ಟೆಸ್ಟ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಸಾಯಿಲ್ ಟೆಸ್ಟ್ ಜೊತೆಗೆ ಬಹಳ ಜನ ಆ ಜಾಗದ ಸುತ್ತಮುತ್ತ ಕಂಡೀಷನ್ ಹೇಗಿದೆ, ಜೋರ್ ಮಳೆ ಬಂದ್ರೆ ನೀರು ಎಲ್ಲಿ ಹರಿಯುತ್ತೆ, ಚರಂಡಿ ವ್ಯವಸ್ಥೆ ಹೇಗಿದೆ, ಗಾಡಿ ಪಾರ್ಕಿಂಗ್ ಜಾಗ ಸಿಗತ್ತಾ, ರೋಡ್ ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನೆಲ್ಲ ಯೋಚನೆ ಮಾಡಲ್ಲ. ಇದೇ ಕಾರಣಕ್ಕೆ ಸಣ್ಣ ಮಳೆಗೂ ಮನೆಗೆ ನೀರ್ ನುಗ್ಗುತ್ತೆ, ಪಾರ್ಕಿಂಗ್ ಸಮಸ್ಯೆ ಆಗತ್ತೆ. ಸೊ ಮನೆ ಕಟ್ಟೋಕೆ ಮುಂಚೆ ಜಾಗ ಚೆನ್ನಾಗಿ ಸ್ಟಡಿ ಮಾಡ್ಬೇಕು. ಪಿಲ್ಲರ್, ಬೀಮ್, ಕಾಲಂಗಳ ಬಗ್ಗೆ ಗಮನ ಇರ್ಲಿ. ಒಂದ್ ವೇಳೆ ಪ್ಲಾನಿಂಗ್ ಗಿಂತ ಹೆಚ್ಚು ಫ್ಲೋರ್ ಕಟ್ಟೋ ಸಂದರ್ಭ ಬಂದ್ರೆ ಹಳೆ ಪ್ಲಾನ್ ಅಲ್ಲಿರೋ ಬೀಮ್ಗಳು ತೂಕ ತಡಿದೆ ಪ್ರಾಬ್ಲಮ್ ಆಗತ್ತೆ. ಮನೆ ಒಳಗೆ ಎಕ್ಸ್ಟ್ರಾ ಪಿಲ್ಲರ್ ಹಾಕ್ಬೇಕಾಗತ್ತೆ. ಫ್ಯೂಚರ್ ಪ್ಲಾನಿಂಗ್ ಇರ್ಲಿ. ಸ್ನೇಹಿತರೆ, ಮನೆ ಕಟ್ಸೋವಾಗ ಅನೇಕರು ಆಗಿನ ಕಾಲಕ್ಕಷ್ಟೇ ಯೋಚಿಸಿ ಕಟ್ಟಿಸ್ತಾರೆ. ಆದ್ರೆ ಸ್ನೇಹಿತರೆ, ಮನೆ 20-30 ವರ್ಷಕ್ಕೂ ಹೆಚ್ಚು ಕಾಲ ಬಾಳಿಕೆ ಬರೋವಂಥದ್ದು. ಹೀಗಾಗಿ ನೀವು ಫ್ಯೂಚರ್ ಅಗತ್ಯತೆಗೆ ತಕ್ಕಂತೆ ಯೋಚಿಸಿ ಮನೆ ಕಟ್ಸೋದು ಅನಿವಾರ್ಯ. ಇನ್ನು 20-25 ವರ್ಷದಲ್ಲಿ ಮನೆಗೆ ಸಂಬಂಧಿಸಿದಂತೆ ಸುತ್ತಮುತ್ತ ಏನು ಬದಲಾವಣೆ ಆಗ್ಬೋದು ಅಂತ ಪ್ಲಾನ್ ಮಾಡಬೇಕು. ಜೊತೆಗೆ ವಾಸ್ತು ಪ್ರಕಾರ ಮನೆ ಕಟ್ಟೋದು ಓಕೆನೆ, ಅದ್ರ ಜೊತೆಗೆ ಮನೆ ಪ್ರಾಕ್ಟಿಕಲ್ ಆಗೂ ಇರಬೇಕು. ಸರಿಯಾಗಿ ಗಾಳಿ ಬೆಳಕು ಬರೋ ತರ ಕಿಟಕಿ, ಬಾಗಿಲು ಹಾಕ್ಸಿ. ಕಿಟಕಿ ಬಾಗಿಲ್ಗೆ ಮರ ಸೆಲೆಕ್ಟ್ ಮಾಡೋವಾಗ್ಲೂ ಚೆನ್ನಾಗಿ ಒಣಗಿರೋ ಮರ ಆಗಿರ್ಬೇಕು. ಹಸಿ ಮರ ಮುಂದೆ ಬಿರುಕು ಬೀಳ್ಬೋದು ಅಥವಾ ಕೀಟಗಳು ಕೊರಿಯೋಕೆ ಶುರು ಮಾಡ್ಬೋದು. ಅಲ್ಲದೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಕಿಟಕಿ ಡೋರ್ ಫ್ರೇಮ್ಗಳು ಬಿಸಿಲು ಕಾಯಬಾರ್ದು, ಮಳೆ ನೀರು ಕುಡಿಬಾರ್ದು. ಪೇಂಟ್ ಮಾಡೋಕ್ಕೂ ಮುಂಚೆ ಪ್ರೈಮರ್ ಹಾಕಿ. ಇತ್ತೀಚೆಗೆ UPVC ಕಿಟಕಿ ಬರ್ತಿವೆ. ಮರಗಳಷ್ಟೇ ಡ್ಯೂರೇಬಲ್, ಬಹಳ ಅಫೋರ್ಡೆಬಲ್ ಆಲ್ಟರ್ನೇಟಿವ್ ಆಗ್ಬೋದು. ಈ ರೀತಿ ಯಾವುದೇ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ಬೇಕಾದ್ರೂ ಇರೋದ್ರಲ್ಲೇ ಚೀಪ್ ಅಂಡ್ ಬೆಸ್ಟ್ ವಸ್ತು ಸೆಲೆಕ್ಟ್ ಮಾಡಿ. ರಿಪ್ಲೇಸ್ ಮಾಡೋಕು ಈಸಿ ಇರಬೇಕು. ಎಷ್ಟೋ ಜನ ಟೈಲ್ಸ್ ಮಧ್ಯ ಗ್ಯಾಪ್ ಕೊಡೋದಿಲ್ಲ, ಆದ್ರೆ ಟೈಲ್ಸ್ ಕೂಡ ಟೆಂಪರೇಚರ್ಗೆ ಹಿಗ್ಗೋದು ಕುಗ್ಗೋದು ಮಾಡುತ್ತವೆ. ಗ್ಯಾಪ್ ಬಿಡದೇ ಇದ್ರೆ ಬಿರುಕು ಬೀಳ್ಬೋದು.
ಜೊತೆಗೆ ಗ್ಯಾಪ್ ಇದ್ರೆ ಟೈಲ್ಸ್ ರಿಪ್ಲೇಸ್ ಮಾಡೋಕ್ಕೂ ಸುಲಭ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ. 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸಿಮೆಂಟ್ ಸ್ಟೀಲ್ ಕನ್ಫ್ಯೂಷನ್. ಕೆಲವರಿಗೆ ಇಟ್ಟಿಗೆ, ಸಿಮೆಂಟ್, ಕಬ್ಬಿಣ, ಫರ್ನಿಚರ್ಗೆ ಬಳಸೋ ಮೆಟೀರಿಯಲ್ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಆಲ್ಮೋಸ್ಟ್ ಎಲ್ಲಾ ರೆಪ್ಯೂಟೆಡ್ ಕಂಪನಿಗಳ ಸಿಮೆಂಟ್ ಹಾಗೂ ಸ್ಟೀಲ್ ಕ್ವಾಲಿಟಿ ಹೆಚ್ಚು ಕಮ್ಮಿ ಒಂದೇ ರೀತಿ ಇರುತ್ತೆ. ಸೊ ಹೆಚ್ಚು ಕನ್ಫ್ಯೂಸ್ ಆಗದೆ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ತಗೊಂಡ್ರೆ ಮುಗೀತು. ಇಟ್ಟಿಗೆನ ಮೇಸನ್ ಅಥವಾ ಎಂಜಿನಿಯರ್ ಪರೀಕ್ಷೆ ಮಾಡ್ತಾರೆ. ಜೊತೆಗೆ ಎಲ್ಲಾ ಮೆಟೀರಿಯಲ್ ಬಲ್ಕ್ ಆಗಿ ತಗೊಂಡ್ರೆ ಕಡಿಮೆ ಬೆಲೆಗೆ ಸಿಗ್ಬೋದು. ಇನ್ನು ಮನೆ ಹೊರಗೆ ಮಳೆ ಬಿಸಿಲು ಬೀಳೋ ಕಡೆ ಎಸ್ಪೆಷಲಿ ಗೋಡೆಗಳಿಗೆ ಟೈಲ್ಸ್ ಹಾಕೋದು ಅವಾಯ್ಡ್ ಮಾಡಿ, ಯಾಕಂದ್ರೆ ಶೇಡ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಪಾರ್ಕಿಂಗ್ ಹಾಗೂ ಬಾತ್ರೂಮ್ ನಲ್ಲಿ ಜಾರೋ ಟೈಲ್ಸ್ ಹಾಕ್ಸ್ಬೇಡಿ, ಸ್ವಲ್ಪ ರಫ್ ಇರೋ ಟೈಲ್ಸ್ ಹಾಕ್ಸಿ. ಮಾತು ಮನೆ ಕೆಡ್ಸೋದು ನಿಜ. ಹೌದು ಸ್ನೇಹಿತರೆ, ಮಾತು ಮನೆ ಕೆಡಿಸ್ತು ಅನ್ನೋ ಮಾತು ಕೇವಲ ಸಂಬಂಧಗಳಿಗಲ್ಲ, ಮನೆ ಕಟ್ಟೋವಾಗ್ಲೂ ಅನ್ವಯ ಆಗತ್ತೆ. ನೀವು ಮನೆ ಕಟ್ಟೋಕೆ ಶುರು ಮಾಡ್ತಿದ್ರೆ 100 ಜನ 100 ಸಜೆಷನ್ ಕೊಡ್ತಾರೆ. ಬಾಗ್ಲು ಈ ಮೂಲೆಯಲ್ಲಿ ಯಾಕೆ ಮಾಡಿದ್ರೆ, ಹಾಲ್ ಯಾಕೆ ಮಧ್ಯ ಇದೆ, ಮನೆ ಪ್ಲಾನೇ ಚೆನ್ನಾಗಿಲ್ಲ ಅನ್ನೋರು ಇರ್ತಾರೆ. ಸೊ ಮನೆ ಕಟ್ಟೋಕ್ ಮುಂಚೆ ಕಿವಿ ಮುಚ್ಕೊಂಡು ಏನ್ ಬೇಕು ಏನ್ ಬೇಡ, ಮನೆಯಲ್ಲಿ ಎಲ್ಲೆಲ್ಲಿ ಏನಿರ್ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಪ್ಲಾನ್ ಹಾಕಿ. ಎಲ್ಲವನ್ನ ಮೇಸ್ತ್ರಿ ವಿವೇಚನೆಗೆ ಬಿಡ್ಬೇಡಿ. ಕಣ್ಣಿಗೆ ಕಾಣದ ಖರ್ಚಿನ ನಿರ್ಲಕ್ಷ್ಯ. ಹೌದು ಸ್ನೇಹಿತರೆ, ಎಲ್ರೂ ಮೆಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್ಗೆ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಆದ್ರೆ ಮೆಟೀರಿಯಲ್ ವೇಸ್ಟೇಜ್ ಆಗತ್ತೆ, ಕೆಲ್ಸ ಡಿಲೇ ಆಗತ್ತೆ, ಸಾಕಷ್ಟು ಎಕ್ಸ್ಟ್ರಾ ಕೆಲ್ಸ, ಎಕ್ಸ್ಟ್ರಾ ಖರ್ಚುಗಳು ಬರುತ್ತವೆ. ಎಲೆಕ್ಟ್ರಿಕ್ ಕನೆಕ್ಷನ್, ವಾಟರ್ ಕನೆಕ್ಷನ್, ರಿಜಿಸ್ಟ್ರೇಷನ್, ಸ್ಟಾಂಪ್ ಡ್ಯೂಟಿ, ಮನೆ ಕಟ್ಟೋದು ಡಿಲೇ ಆದಷ್ಟು ಖರ್ಚು ಜಾಸ್ತಿ ಆಗತ್ತೆ. ಇದೇ ಕಾರಣಕ್ಕೆ ಬೇಸ್ಮೆಂಟ್ಗೆ ಪಾಯ ತೆಗೆಯೋ ಜೆಸಿಬಿ ಬಾಡಿಗೆಯಿಂದ ಹಿಡಿದು ಫೈನಲ್ ಟಚ್, ಗೃಹ ಪ್ರವೇಶದ ಖರ್ಚಿನವರೆಗೂ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ. ಯಾವಾಗ ಮನೆ ಕೆಲಸ ಮುಗಿಬೇಕು ಅಂತ ಟೈಮ್ ಲೈನ್ ಇಟ್ಕೊಳ್ಳಿ. ಬೇಗ ಮುಗ್ದಷ್ಟು ಖರ್ಚು ಕಮ್ಮಿ ಆಗತ್ತೆ. ಜೊತೆಗೆ ಒಂದು ಕಾಂಟಿಜೆನ್ಸಿ ಪ್ಲಾನ್ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಬಜೆಟ್ಗಿಂತ 10-20% ಹೆಚ್ಚು ಖರ್ಚಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ. ಮೇಸ್ತ್ರಿ, ಇಂಜಿನಿಯರ್ಗಳ ಮೇಲೆ ನಿಗಾ ಇರ್ಲಿ. ಕೆಲ್ಸ ಪೂರ್ತಿ ಇಂಜಿನಿಯರ್ ಅಥವಾ ಮೇಸನ್ಗೆ ಒಪ್ಸಿ ಕೈ ತಳ್ಕೋಬೇಡಿ. ಗೋಡೆಗಳಿಗೆ ಸರಿಯಾಗಿ ಕ್ಯೂರಿಂಗ್ ಆಗ್ತಿರಲ್ಲ, ಮೆಟೀರಿಯಲ್ ವೇಸ್ಟೇಜ್ ಆಗ್ತಿರುತ್ತೆ, ಟೈಲ್ಸ್ ಅಥವಾ ಗ್ರಾನೈಟ್, ಗ್ರಿಲ್ಸ್ ಕೆಲ್ಸಗಳಲ್ಲಿ ಫಿನಿಶಿಂಗ್ ಬರ್ತಿಲ್ಲ, ಟೈಲ್ಸ್ಗಳ ಮಧ್ಯ ಗ್ರೌಂಡಿಂಗ್ ಸರಿಯಾಗಿ ಮಾಡಲ್ಲ, ಆಸಿಡ್ ವಾಷಿಂಗ್ ಟೈಮಲ್ಲಿ ಗ್ರಿಲ್ಸ್ ಎಲ್ಲ ಎಕ್ಸ್ಪೋಸ್ ಆಗಿ ಕಪ್ಪಾಗತ್ವೆ, ಕಾರ್ಪೆಂಟ್ರಿ ಕೆಲ್ಸಗಳಲ್ಲಂತೂ ಸಖತ್ ವೇಸ್ಟೇಜ್ ಆಗ್ತಿರುತ್ತೆ, ಲೇಬರ್ಸ್ ಸರಿಯಾಗಿ ಕೆಲ್ಸ ಮಾಡ್ತಿರಲ್ಲ, ಪೇಮೆಂಟ್ ಹೆಚ್ಚಿಗೆ ಹೋಗ್ತಿರುತ್ತೆ. ಸೊ ಆದಷ್ಟು ಪ್ರತಿದಿನ ಕೆಲ್ಸ ಮಾನಿಟರ್ ಮಾಡಿ. ಮೆಟೀರಿಯಲ್ಸ್ ಕ್ರಾಸ್ ಚೆಕ್ ಮಾಡಿ. ಹೊಸ ಕಾಂಕ್ರೀಟ್ಗೆ ಸ್ಲಂಪ್ ಟೆಸ್ಟ್, ಬಾರ್ ಪ್ಲೇಸ್ಮೆಂಟ್ಗೆ ವಿಜುವಲ್ ಟೆಸ್ಟ್, ಹೀಗೆ ಎಲ್ಲದಕ್ಕೂ ಸಿಂಪಲ್ ಟೆಸ್ಟ್ಗಳಿವೆ. ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ನೀವೇ ಈ ಟೆಸ್ಟ್ಗಳನ್ನ ಮಾಡಿ ಎಲ್ಲ ಸರಿಯಾಗಿ ನಡೀತಿದೆ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಕೆಲವು ಇಂಜಿನಿಯರ್ ಹಾಗೂ ಮೇಸನ್ಗಳು ಕೆಲ್ಸ ಸಖತ್ ಡಿಲೇ ಮಾಡ್ಬೋದು. 10 ಬಿಲ್ಡಿಂಗ್ಸ್ ಒಂದೇ ಸಲ ಮೇಂಟೈನ್ ಮಾಡ್ತಿರ್ತಾರೆ, ಹಾಗಾಗಿ ಕೆಲ್ಸ ನೆಗ್ಲೆಕ್ಟ್ ಮಾಡ್ಬೋದು. ಸೊ ಹೆಚ್ಚು ಟೈಮ್ ಕೊಟ್ಟು ಬೇಗ ಕೆಲ್ಸ ಮುಗಿಸೋ ಬಿಲ್ಡರ್ ಆಯ್ಕೆ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ. ಇನ್ನು ಇಷ್ಟು ಟೈಮ್ನಲ್ಲೇ ಕೆಲ್ಸ ಮುಗಿಬೇಕು, ಇಷ್ಟು ಖರ್ಚಲ್ಲೇ ಮುಗಿಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಇಂಟೀರಿಯರ್ ಡಿಸೈನ್ಗೆನೆ ಖರ್ಚು ಜಾಸ್ತಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಜನ ಬಜೆಟ್ನಲ್ಲಿ 20-25% ಇಂಟೀರಿಯರ್ ಡಿಸೈನ್ಗೆನೆ ಖರ್ಚು ಮಾಡ್ತಾರೆ. ಜೊತೆಗೆ ಅತಿ ಹೆಚ್ಚು ಹಣ ವ್ಯರ್ಥ ಆಗೋದು ಇದ್ರಲ್ಲೇ. ಸ್ನೇಹಿತರೆ, ನಿಮ್ಮ ಮನೆ ಇಂಟೀರಿಯರ್ಸ್ ಯಾವ ರೀತಿ ಇರಬೇಕು ಅನ್ನೋ ಕ್ಲಿಯರ್ ಪಿಕ್ಚರ್ ಇದ್ರೆ, ಜೊತೆಗೆ ನಿಮ್ಮ ಕಾರ್ಪೆಂಟರ್ ಅಥವಾ ಕೆಲಸಗಳಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ, ಇಂಟೀರಿಯರ್ ಡಿಸೈನಿಂಗ್ ಕಂಪನಿ ಬದಲು ನೀವೇ ಕೆಲಸ ಮಾಡಿಸಿದ್ರೆ ಒಳ್ಳೇದು. ಸಾಕಷ್ಟು ಹಣ ಉಳಿಸಬಹುದು. ಪ್ಲೈವುಡ್ ಸೇರಿದಂತೆ ಎಲ್ಲಾ ರಾ ಮೆಟೀರಿಯಲ್ಗಳನ್ನ ನೀವೇ ಆಯ್ಕೆ ಮಾಡಬಹುದು. ಇನ್ನು ಕಿಚನ್ ನಲ್ಲಿ ಚಿಮ್ನಿ ಮಿಸ್ ಮಾಡಬೇಡಿ. ಸಿಲಿಂಡರ್ ಅನ್ನ ಮನೆ ಹೊರಗಿಡೋ ವ್ಯವಸ್ಥೆ ಮಾಡ್ಕೊಳ್ಳಿ. ವಾರ್ಡ್ರೋಬ್ ಮಾಡಿಸೋವಾಗ ಬಿಸಿಲು ಮಳೆ ನೇರವಾಗಿ ಬೀಳದ ಗೋಡೆಗಳಲ್ಲಿ ಮಾಡಿಸಿ, ಯಾಕಂದ್ರೆ ಗೋಡೆ ತೇವಾಂಶಕ್ಕೆ ಪ್ಲೈವುಡ್ ಹಾಳಾಗ್ಬೋದು. ಕಿಚನ್ ನಲ್ಲೂ ಸಿಂಕ್ ನೀರು ಪ್ಲೈವುಡ್ಗೆ ಇಳಿಬಾರ್ದು. ಅಲ್ಲದೆ ಫಾಲ್ಸ್ ಸೀಲಿಂಗ್ ಅಥವಾ ಪಿಒಪಿ ಡಿಸೈನಿಂಗ್ ಮಾಡಿಸ್ತಾರಲ್ಲ, ಹಾಲ್ನಲ್ಲಿ ಮಾತ್ರ ಫಾಲ್ಸ್ ಸೀಲಿಂಗ್ ಇದ್ರೆ ಸಾಕು.
ಬೆಡ್ರೂಮ್ ಬಾತ್ರೂಮ್ನಲ್ಲೂ ಇದ್ರೆ ಓವರ್ ಡಿಸೈನಿಂಗ್ ಅನ್ಸುತ್ತೆ. ಅದೇ ರೀತಿ ಡಿಸೈನರ್ ಲ್ಯಾಂಪ್ಗಳು, ಶಾಂಡಿಲಿಯರ್ ಲೈಟ್ ಒಂದಷ್ಟು ದಿನ ಮಾತ್ರ ಖುಷಿ ಕೊಡುತ್ತವೆ, ಹೆಚ್ಚು ಯೂಸ್ ಕೂಡ ಆಗೋದಿಲ್ಲ, ಕ್ಲೀನ್ ಮಾಡೋಕ್ಕೂ ಕಷ್ಟ. ಅದ್ರ ಬದಲಿಗೆ ಮನೆಗೆ ಮಿಸ್ ಮಾಡದೆ ಸಿಸಿಟಿವಿ ಕ್ಯಾಮೆರಾ ಹಾಕ್ಸಿದ್ರೆ ಸೇಫ್ಟಿನಾದ್ರೂ ಸಿಗುತ್ತೆ. ಇನ್ನು ವೈರಿಂಗ್, ಪ್ಲಂಬಿಂಗ್ ಮಾಡಿಸೋವಾಗ ರೆಪ್ಯೂಟೆಡ್ ಕಂಪನಿಗಳ ಮೆಟೀರಿಯಲ್ಸ್ ಬಳಸಿ. ಸೋಲಾರ್ ಹಾಕ್ಸ್ತಿದ್ದೀರಾ ಅಂದ್ರೆ ಕಿಚನ್ಗೂ ಬಿಸಿನೀರು ಬರೋ ವ್ಯವಸ್ಥೆ ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಪಾತ್ರೆ ತೊಳೆಯುವಾಗ ಕೈ ಬೆಂಡಾಗೋದು ತಪ್ಪತ್ತೆ. ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿ ಪ್ಲಾನ್ ಮಾಡ್ಕೊಳ್ಳಿ, ಇಲ್ದೇ ಇದ್ರೆ ಸಮಸ್ಯೆಗಳು ಬರ್ಬೋದು. ಇನ್ನು ಎಂಥದ್ದೇ ವಾಟರ್ ಪ್ರೂಫ್ ಸಿಮೆಂಟ್ ಹಾಕಿ ತಾರ್ಸಿ ಕಟ್ಟಿದ್ರೂ ನೀರು ನಿಲ್ಲದೆ ಇರೋ ತರ ನೋಡ್ಕೋಬೇಕು. ಸಾಧ್ಯ ಆದ್ರೆ ಮನೆ ಮೇಲೆ ಫ್ಲೋರ್ ಪೇಂಟ್ ಹಾಕ್ಸಿ. ಆದ್ರೆ ಸಪರೇಟ್ ಆಗಿ ವಾಟರ್ ಪ್ರೂಫ್ ಪೇಂಟ್ ಅನ್ನೋದೆಲ್ಲ ಅಷ್ಟು ವರ್ಕ್ ಆಗಲ್ಲ. ಒಳ್ಳೆ ಫ್ಲೋರ್ ಪೇಂಟ್ ಯೂಸ್ ಮಾಡಿದ್ರೆ ಸಾಕು. ಇನ್ನು ನೀವು ಸಿಟಿನಲ್ಲಿ ಮನೆ ಮಾಡ್ತಿದ್ದೀರಾ ಅಂದ್ರೆ ಮಿಸ್ ಮಾಡದೆ ಪ್ಲಾನ್ಗೆ ಅಪ್ರೂವಲ್ ತಗೊಳ್ಳಿ. ಅಗತ್ಯ ಡಿಪಾರ್ಟ್ಮೆಂಟ್ಗಳಿಂದ ಎನ್ಒಸಿ ತಗೊಳ್ಳಿ. ಉದಾಹರಣೆಗೆ ಮುನ್ಸಿಪಾಲಿಟಿ, ಪರಿಸರ ಇಲಾಖೆಗಳ ಅಪ್ರೂವಲ್ ಎನ್ಒಸಿ ಬೇಕಾಗುತ್ತೆ. ಇಲ್ದಿದ್ರೆ ಮುಂದೆ ದಂಡ ಕಟ್ಟಬೇಕಾಗತ್ತೆ. ಇನ್ನು ಇತ್ತೀಚೆಗೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗೋದು ನೋಡೇ ಇರ್ತೀರಾ. ಸೊ ಮಳೆ ನೀರು ಕೊಯ್ಲು ವ್ಯವಸ್ಥೆ ಮಾಡ್ಕೊಂಡ್ರೆ ಸಾವಿರಾರು ಲೀಟರ್ ನೀರು ಸ್ಟೋರ್ ಮಾಡಿ ಇಟ್ಕೋಬಹುದು. ಈಗ್ಲೂ ಅದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನು ಗೋಡೆ ನಿರ್ಮಾಣದ ಸಂದರ್ಭಗಳಲ್ಲಿ ಅರ್ಜೆಂಟ್ ಮಾಡಬೇಡಿ. ನಿಮ್ಮ ಅವಸರಕ್ಕೆ ಗೋಡೆಗೆ ಸರಿಯಾಗಿ ಕ್ಯೂರಿಂಗ್ ಸಿಗಲ್ಲ. ನೀವು ಅರ್ಜೆಂಟ್ ಮಾಡಿದಷ್ಟು ಕೆಲಸಗಾರರು ಸಾಕಷ್ಟು ಪ್ರೋಸೆಸ್ ಸ್ಕಿಪ್ ಮಾಡಬಹುದು. ಪ್ಲಾಸ್ಟರಿಂಗ್ ಆದ್ಮೇಲೂ ಒಳ್ಳೆ ಕ್ಯೂರಿಂಗ್ ಬೇಕು, ಹಾಗಾಗಿ ಸಮಾಧಾನನೂ ಮುಖ್ಯ. ಅದೇ ರೀತಿ ಮನೆ ಪ್ಲಾನಿಂಗ್ ನಲ್ಲಿ ಗಾರ್ಡನ್ಗೂ ಜಾಗ ಇರ್ಲಿ. ಮನೆ ಹೊರಗೆ ಟೇರಸ್ ಮೇಲೂ ಒಂದೆರಡು ನಳಗಳಿರ್ಲಿ. ಭವಿಷ್ಯದಲ್ಲಿ ಕುಟುಂಬ ಎಕ್ಸ್ಪ್ಯಾಂಡ್ ಆಗೋದನ್ನ ಮನಸ್ಸಲ್ಲಿಟ್ಕೊಂಡು ಮನೆ ಪ್ಲಾನ್ ಮಾಡಿ. ಹಾಗಂತ ತೀರಾ ದೊಡ್ಡದಾಗಿ ಮನೆ ಕಟ್ಟಲು ಬೇಡಿ. ಪ್ರಾಕ್ಟಿಕಲ್ ವಿಚಾರಗಳಿಗೆ ಇಂಪಾರ್ಟೆನ್ಸ್ ಕೊಡಿ.